ಎಷ್ಟು ಜಾಗ ನೀಡುತ್ತೀರಾ ಎಂದು ಪ್ರಶ್ನಿಸಿದಾಗ ಈ ಶಂಖವನ್ನ ಓದಿದಾಗ ಅದರ ಧ್ವನಿ ಎಲ್ಲಿಯವರೆಗೆ ಕೇಳುತ್ತದೆಯೋ ಅಲ್ಲಿಯವರೆಗೆ ಜಾಗ ನಿಮ್ಮದೇ ಎನ್ನುವರು. ಕುಕ್ಕುಂದೂರು ಗ್ರಾಮದವರೆಗೂ ಶಂಖದ ಶಬ್ದ ಕೇಳುತ್ತಂತೆ. ಆನೆ ಆ ಹುಡುಗನಿಗೆ ಮಾಲೆ ಹಾಕಿದ್ದು ಯಾಕೆ? ಜೈನ ವಂಶಕ್ಕೆ ಸೇರಿದ ಬಾವದ ಗುತ್ತು ಮನೆ ಕುಕ್ಕುಂದೂರಿನ ಹುಡ್ಕೋದಲ್ಲಿದೆ. ಕುಕ್ಕುಂದೂರು, ನಕ್ರೆ, ನೆಟ್ಟೆ, ಅತ್ತೂರು, ಕಳ್ಳಿಯ, ಕುಂತಾಡಿ ಈ 6 ಊರಿಗೆ ಇದು ಒಂದೇ ಮಾಗಣೆ ಮನೆ ಆಗಿತ್ತು. ಹಿರಿಯರ ಕಾಲದ 800 ವರ್ಷದ ಹಿಂದಿನ ಮನೆ ಇದಾಗಿದೆ. ಮನೆಗೆ ಬಳಸಿದ ಈ ಮರವು ನಂದಳಿಕೆ ದೇವಸ್ಥಾನದ ಅಂಗಳದ ಮರವಾಗಿದೆ. ಮರದ ಹಿಂದೆ ಇದೆ ಒಂದು ಕಥೆ. ನಂದಳಿಕೆ ದೇವಸ್ಥಾನದ ಎದುರಿನಲ್ಲಿ ಬೃಹತ್ ಗಾತ್ರದ ಮರವೊಂದಿತ್ತು. ಅದು ಯಾರಿಗೆ ಸೇರಿತೆಂದು ವಾದ ನಡೆಯಿತು. ಅಲ್ಲಿರುವ ಆನೆಯು ಯಾರಿಗೆ ಮಾಲೆ ಹಾಕುತ್ತದೆಯೋ ಅವರಿಗೆ ಸೇರುವುದೆಂಬ ತೀರ್ಮಾನ ಬರಲಾಯಿತು. ಆನೆಯು ಒಂದು ಮನೆಗೆ ಸೇರಿದ ಹುಡುಗನಿಗೆ ಮಾಲೆಯನ್ನ ಹಾಕಿತು. ಅಲ್ಲಿರುವ ಊರಿನವರು ಚರ್ಚೆ ನಡೆಸಿ ಆನೆ ಸರಿಯಿಲ್ಲವೆಂದು ಆನೆಗೆ ಹುಚ್ಚು ಹಿಡಿದಿದೆ ಎಂದು ಹೇಳಿದ್ರು. ಅಲ್ಲಿನ ಹಿರಿಯರು ಅದರ ಬಗ್ಗೆ ವಾಗ್ವಾದ ನಡೆಸಿದ್ರು. ಆ ಮರ ದೇವಸ್ಥಾನಕ್ಕೆ ಸೇರಿತ್ತು, ಹೇಗೆ ಮನೆಗೆ ಸೇರುವುದಕ್ಕೆ ಸಾಧ್ಯ ಎಂದು ಬಿಸಿ ಬಿಸಿ ಚರ್ಚೆ ನಡೆಯಿತು. ನಂತರ ಎಲ್ಲರ ಅಭಿಪ್ರಾಯದಂತೆ ಉಡುಪಿಯ ಆನೆಯನ್ನ ಕರೆತಂದು ಸಭೆ ಸೇರಿಸಿದ್ರು. ಆ ಆನೆಯು ಪುನಃ ಆ ಹಿಂದಿನ ಹುಡುಗನಿಗೆ ಮಾಲೆಯನ್ನ ಹಾಕಿತು. ನಂತರ ಮತ್ತೆ ಚರ್ಚೆ ನಡೆದು ದೈವದ ದರ್ಶನದಲ್ಲಿ ಕೇಳಿದ್ರು. ಆಗ ದೈವವು ಆ ಊರಲ್ಲಿ ಒಂದು ದೇವಸ್ಥಾನವಿದ್ದು 6 ಊರಿಗೆ ಇದೊಂದು ಮಾತ್ರ ಮಾಗನೆ ಮನೆ. ಹಾಗಿರುವಾಗ ಅದು ಈ ಮನೆಗೆ ಹೋಗ್ಬೇಕು ಎಂದು ಅದರಂತೆ ಬಾವ ಗುತ್ತು ಮನೆಗೆ ಮರ ಸೇರಿತು. ಆ ಮರದಲ್ಲಿ 8 ಕಂಬಗಳು ಹಾಗೂ ಮುಚ್ಚಿಗೆಯ ಹಲಗೆಯೂ ಇದೆ. ಒಂದು 6 ಊರಿಗೂ ಒಂದಿನೇ 6 ಮಾಗಣದಿಲ್ಲ. ಒಂಜಿ ಕುಕ್ಕುಂದೂರು, ನಕರೆ, ನಿತ್ಯ, ಅತ್ತೂರು, ಕಳ್ಯ, ಕುಂಟಾಡಿ ಈತು ಗ್ರಾಮಕ್ಕೆ ಆಜಿ ಮಾಗಣಿಗೆ ಒಂದಿನ ಇಲ್ಲ. ಈ ಇಲ್ಲದು ಸಾಧಾರಣ ಒಂದು 2-3 ವರ್ಷ ಉಂಟು ಪನೊಂದಿತ್ತು ಸರಿಗಟ್ಟು ಗೊತ್ತಿದ್ವಿ. ಆಂಡ್ ಒಂಜಿ ಪನೊಂದಿತ್ತಿನ ವಿಷಯ ಗೊತ್ತು. ಎಂಗಳ ಅಮ್ಮೇರ ಪುನಗೆಲ್ಲ ಅದು ಇಂಚೆನ ಇತ್ತಿನ ಇಲ್ಲದು ಅದಾಗ ಪನೊಂದಿತ್ತೀರ ಅದು 2-3 ವರ್ಷದ್ದು ದುಂಬುದ ಇಲ್ಲದು. ಒಂದು ಏನ ಈ ಮರ ಅಂದಳಿಗೆದ ದೇವಸ್ಥಾನದ ಅಂಗಣದ ಮರ. ಆ ಮರ ಎರೆ ಪೋಡಿಂದ ಪನ್ನಾಗ ಅವು ಒಂದು ಆನೆಯ ಪೂತಮಾಲೆ ಪಾಡೋದು ಎರೆ ಕೊಡ್ಕೊಂಡಲ್ಲ ಅಂದ ಅವು ಆನೆ ಪೂತಮಾಲೆ ಪಾಡಿನಾಗ ಈ ಇಲ್ಲದ ಹುಡುಗಾಗ ಪೋಡಿನಾಗ ಪಂಡಿ ಅದಕ್ಕೆ ಅದು ಪಂಡಿಯರಿಗೆ ಒಂದು ದೇವಸ್ಥಾನಕ್ಕೂ ಕೊರಂದ ಇಲ್ಲ ಗೆಂಟೆ ಆಗುದು ಅವು ಆನೆಗೆ ಮರಳು ಸರಿ ಇತ್ತು ಕೂಡನ್ ಸರಿಲಿತ್ತು ಬೇಸ ಹುಡುಕಿದ ಆನೆ ಮತ್ತದು ಅವೇ ಅಂಚೆನೆ ಕೂಡ ಸಭೆ ಸೇರಿದಾಗಲೇ ಅವೇ ಹುಡುಗ ಮಾಲೆ ಪಾಡು ಅವಳ ಮರ ಕೊಟ್ಟು ಮೊದಲು ಅವಳ ಕೂಡ ಚರ್ಚೆ ಆಗಿದೆ. ಲಾಸ್ಟ್ ದರ್ಶನ ಬಂದಿಗೆ ಇಡೀ ಊರಿಗೆ ಒಂಜಿ ದೇವಸ್ಥಾನ ಉಂಡು. ಆಜಿ ಊರಿಗೆ ಇಲ್ಲಿ ಒಂಜಿ ಅಂಚಾದಿಪ್ಪನಾಗ ಇಲ್ಲಾಗೆ ಪೋಡ ಆಜಿ ಊರು ಮಾಗಣೆ ಇಲ್ಲಾಗೆ ಪೋಡ ಬಂದು ಅಲ್ತದು ಬಕ್ಕ ಇಡಕಂದು ಹತ್ತದು ಮಾಡ್ತದೆ ಒಂಜಿ ಇಲ್ಲ ಏ ಮರಟ್ಟು ಆ ಎಡಮ ಕಂಬ ಆ ಮುಚ್ಚಿಗೆದ ಫಲ ಜಂತಿ ಬರ. ಹಿಂದೆ 2 ವರ್ಷಕ್ಕೆ ಒಮ್ಮೆ ಕಂಬಳ ನಡೆಯುವಾಗ ಅಲ್ಲೇ ಪಿಲಿಚಂಡಿ ಹೋಗಿ ಅಲ್ಲೇ ಕುದುರೆ ಹೋಗಿ ಸುತ್ತು ಬಂದು ಕೊನೆಗೆ ಕಂಬಳ ಶುರುವಾಗುತ್ತದೆ. ಈಗ 5 ವರ್ಷಕ್ಕೊಮ್ಮೆ ಸಾಂಪ್ರದಾಯಿಕ ಕಂಬಳ ನಡೆಯುತ್ತದೆ. ಬೆಳೆ ಬೆಳೆಯುವಾಗಲೂ ಕೊಯ್ಲು ಮಾಡುವಾಗಲೂ ಅಗೆಲು ಬಳಸ್ತವೆ. ಸಿರಿ, ನೀಚ, ಬೊಬ್ಬರಿಯ ವರ್ತೆ ಇವೆಲ್ಲ ದೈವಗಳಿಗೆ ಅಗೆಲು ಬಳಸ್ತೇವೆ. ಭತ್ತ ಬಡಿಯುವಾಗ ಗಾಳಿ ಹಿಡಿಬೇಕು, ಪ್ರಾರ್ಥನಾ ಹೇಳಿ ಭತ್ತವನ್ನ ಬಡಿಯಬೇಕು ಮತ್ತು ನಲ್ಕಿಯವರು ಟೆಂಪರೆ ಬಡಿಯುವ ಸಂಪ್ರದಾಯ ಈಗಲೂ ಇಲ್ಲಿ ಚಾಲ್ತಿಯಲ್ಲಿದೆ ಎನ್ನುತ್ತಾರೆ ಸುಕುಮಾರ್ ಜೈನ್ ಅವರು. ಮೂಲ ಕಂಬಳದವ್ರು ಯಾವಂತದ್ದು 2 ವರ್ಷ ಗೊರ ಕಂಬಳ ಅಂಡ ಮುಲ್ತುದು ಒಂದು ಹಿಲ್ ಸೈಡ್ ಬರಬಹುದು ಅವಳು ಕುದುರೆ ಬರಬಹುದು ಒಂದು ಆನೆ ಅದಕ್ಕೆ ಸುತ್ತು ಬರ್ತದೆ ಅವ್ರು ಬಕ್ಕ ಎರುಗಿರ್ತದೆ ಅಲ್ತರು ಬರ್ತದೆ ಮೂಲ ಕೋಲ ಸ್ಟಾರ್ಟ್ ಆಗ್ಬೋದು ಪೂರ ಮುಚ್ಚಲ್ಲಿ ಮತ್ತು ಎಂಗಳೇನೋ ಅಲ್ದ ಒಂಡೈತೆ 500 ವರ್ಷ ಬರೋ ಮಂದ ಆ ಜಜ್ಜಿ ಕಂಬಳ ಬರೋ ಉಂಟದ ಕಂಬಳ ನಟ್ಟಿ ಮಲ್ಪಣಿ ಪೂರ ಇನ್ನು ನಾಗ ತನ್ಮೈ ಪೊಡು ಪೂರ ಮೂಲು ಲೆಕ್ಕ ತಿರು ಪೂರ ಪರ್ಬಾದು 5 ಬಕ್ಕನೆ అని మలపొడి అంచ బక్క అయితే బార్లప్పునಲ್ಲ అంచేది ఈ బాకెర్ నడుపునಲ್ಲ అంచేది పర్బ నాగన తనమైతుంది పర్బాది నట్టి మూడు బార్లప్పునగల అంచేది
ఒక నడుపునల్లంచేది సిరికిలే గాజేలు నీచే బొబ్బరియా గాజేలు పొరతగిన గాజేలు ఏಳು ಅಜೆಲ್ಲ ಅವಳು ಬಾರ್ಲಪ್ಪನಾಗಲ್ಲ ಅಂತೇಳಿ ಬಾರ್ಲಪ್ಪನ ಬಂಡ ಅವು ಆನೆಯ ಗಾಳಿ ಬರ್ತವೆ 2 ಗಂಟೆಗಳು ಗಾಳಿ ಬರ್ತದು ಹರಿಜನ ಬರ್ತದು ಅವು ಬಾರ್ಲು ಹತ್ತದು ಬಕ್ಕ ನಲ್ಕೆದಕ್ಕೆ ಬರ್ತದೆ ತೆಂಬರೆ ಬರ್ತದು ಪಾರ್ದನ పండుದು ಬಾರ್ಲಪ್ಪ ಬರೋದು కొంచెం ಹತ್ತಿರ ಅಂದು ನಿಂಚೇನು ಗುಂಡು ಹತ್ತಿರ ಕಂತೀವಲ್ಲ ನಲ್ಕೆದೆ ಆಯ ಹತ್ತಿರ ಕಣಪನಿಗೆ పండుగకి ಬಂಡಿ ಹತ್ತಿರ కణపనికి తప్పు పాడరు ಬಂಡಿ ನಮ್ಮೆ తప్పు పడనొక తప్పులో కత్తిలో బళ్ళు ఒట్టుగానే పిండి అంతే ఆయన పోయిన ఇవ్వక లాస్ట్కి తీర్థ ఇవ్వక ఆయన జోకులు బతుకు బొల్లిಗೆ ಒಂದು ಹತ್ತಿರ ಕಂದೆ ಅಂಚೆ ಒಂದೇನು ಬೀದಿ ಐಕ್ ಒಂದು ಬಲ್ಲ ಐಕ್ 2 ಸೂಡಿ ಬೊಕ್ಕ ಪರ್ಕತ್ತಿ ಬೊಕ್ಕ ಒಂದು ಹತ್ತಿರ ಈತ ಬೀ ಹೊಡೈಕ್ 5 ಬೊಕ್ಕ ಪೊಲ್ಸಾರ ಬಾಡ್ರು ಉಂಟು ಬೊಂಜಾಗ ಆ ಪೊಲ್ಸಾರ ಬಾಡ್ದು ಲಪ್ಪಳು ನೆಟ್ ಕಾರ್ತಿಗೆ ಬಾಕ್ಯಾರಿಗೆ ಬಯಲಿಗೆ ಕಂಬಳಾಗ ಅಂಚೆಲೆ ನಟ್ಟಿಯಾಗ ಅಂಚೆ ನಡ್ಕೊಂಡಲ್ಲ. ಈ ಮನೆಯಿಂದಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಸಾದಕ್ಕೆ ಹರಳು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತರಿಗೆ ನೀಡಲಾಗುವ ಪ್ರಸಾದಕ್ಕೆ ಹರಳು ಹೋಗುವುದು ಕುಕ್ಕುಂದೂರಿನಿಂದ. ಇದು ಅಚ್ಚರಿಯಾದ್ರೂ ನಿಜ. ಇಲ್ಲಿನ ಅಯ್ಯಪ್ಪ ನಗರಿಂದ ಕಳೆದ 33 ವರ್ಷಗಳಿಂದ ಪ್ರಸಾದದ ಹರಳು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗುತ್ತದೆ. ಪ್ರತಿ ವಾರ ಇಲ್ಲಿಂದ ಹರಳು ಸರಬರಾಜು ಆಗುತ್ತಿದೆ. ಇದನ್ನ ಅಯ್ಯಪ್ಪ ನಗರದ ಒಂದು ಮನೆಯಲ್ಲಿ ತಯಾರಿಸಲಾಗುತ್ತಿದೆ. ರಾಜ್ಯದ ಹಾವೇರಿ ಈ ಭಾಗದಿಂದ ಭತ್ತ ತರಿಸಿ ಅದರಿಂದ ಹರಳು ತಯಾರಿಸಿ ನೀಡಲಾಗುತ್ತೆ. ಸಾಧಕರಿದ್ದಾರೆ ಊರು ತುಂಬಾ. ಹಿಂದಿ ನಟಿ ಅವಂತಿಕಾ ಶೆಟ್ಟಿ ಇಲ್ಲಿಯವರೇ. ಕುಕ್ಕುಂದೂರು ಗ್ರಾಮ ಒಂದು ಸಾಹಿತ್ಯಕ ಮತ್ತು ಜನಪದೀಯ ಸಾಧನೆಗಳ ಕೇಂದ್ರ ಬಿಂದು. ಈ ಗ್ರಾಮದಲ್ಲಿ ಅದರದ್ದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಸಾಕ್ಷ್ಯಗಳು ಬೇಕಾದಷ್ಟು ಇವೆ. ರಾಷ್ಟ್ರ ರಾಜ್ಯ ಮಟ್ಟದ ಸಾಧಕರಿದ್ದಾರೆ. ಊರಿನ ಸಾಂಬ್ರಾಯ ಮಾಸ್ಟರು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿ ಜೈಲುವಾಸ ಅನುಭವಿಸಿದ್ರು. ನಕ್ರೆಯ ಶಿವೋತ್ತಮ್ ಕಲ್ಯ ಮಕ್ಕಳ ಕವಿಯಂತೆ ಪ್ರಸಿದ್ಧಿ ಪಡೆದಿದ್ದಾರೆ. ವಿಜಯ ಬ್ಯಾಂಕ್ ಅಧಿಕಾರಿಯಾಗಿದ್ದ ಅವರು ದೇವರಾಜ್ ಅರಸು ಪ್ರಶಸ್ತಿ ಪುರಸ್ಕೃತರು. ನಾರಾಯಣ್ ಕಲ್ಯ ಸಂಯುಕ್ತ ಪತ್ರಿಕೆಯ ಉಪಸಂಪಾದಕರಾಗಿದ್ರು. ಇವರಿಗೆ ಆರ್ ದಿವಾಕರ ಎಂಬುವರು ಆಪ್ತ ಸಹಾಯಕರಾಗಿದ್ರು. ಗೋವಾದಲ್ಲಿ ಪ್ರೊಫೆಸರ್ ಆಗಿರುವ ಶಂಕರನಾರಾಯಣರವರು ಕನ್ನಡದಿಂದ ಇಂಗ್ಲಿಷ್ ಭಾಷಾ ಅನುವಾದಕರು. ಇನ್ನು ಇಲ್ಲಿ ಅವಂತಿಕಾ ಶೆಟ್ಟಿ ಹಿಂದಿ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸಿ ಚಿತ್ರನಟಿಯಾಗಿದ್ದಾರೆ. ಹೋಟೆಲ್ ಯೂನಿಯನ್ ಅಧ್ಯಕ್ಷರಾಗಿರುವ ನಕ್ರೆಯ ಶ್ಯಾಮ್ ಶೆಟ್ಟಿ ಜನಪ್ರಿಯರು. ಇವರು ನಕ್ರೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ದಸರಾ ಮಹೋತ್ಸವದ ಸಂದರ್ಭ ಚಂಡಿಕಾ ಹೋಮವನ್ನ ಮಾಡಿಕೊಂಡು ಬರ್ತಿದ್ದಾರೆ. ದಾನಿಗಳು ಕೂಡ. ಸಾಹಿತ್ಯ ದೃಷ್ಟಿಯಲ್ಲಿ ಇಲ್ಲಿ ಬಹಳಷ್ಟು ಮಂದಿ ಆಗಿ ಹೋಗಿದ್ದಾರೆ. ಸಾಂಬ್ರಾಯ ಮಾಸ್ಟರ್ ಅಂತ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಮತ್ತು ಮಕ್ಕಳಿಗೆ ಮಕ್ಕಳ ಕವಿತೆಗಳನ್ನು ಬರೆದವರು ಆಗಿದ್ದರು ಸಾಂಬ್ರಾಯ ಮಾಸ್ಟರ್ ಅಂತ. ಆ ಬಳಿಕ ಈ ಶಿವೋತ್ತಮ ಕಲ್ಲೆ, ನಾರಾಯಣ್ ಕಲ್ಲೆಯವರಂತಹ ಸಾಹಿತಿಗಳು, ಈಗ ಶಿವೋತ್ತಮ ಕಲ್ಲೆ ಇತ್ತೀಚೆಗೆ ದೇವರಾಜ ಅರಸು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು ಕೂಡ ಈ ನಕ್ರೆಯವರೇ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಆವಾಗ ಈಗಾಗಲೇ ನಾವು ಉಲ್ಲೇಖ ಮಾಡಿದ್ದೇವೆ, ಚಿತ್ರ ನಟೆಯರು ಕೂಡ ಇಲ್ಲಿ ಇದ್ದಾರೆ. ಶ್ಯಾಮಶೆಟ್ಟಿ ಅಂತಹ ಒಬ್ಬರು ಈ ಹೋಟೆಲ್ ಯೂನಿಯನ್ ಅಧ್ಯಕ್ಷರು, ಹೋಟೆಲ್ ಯೂನಿಯನ್ ಮತ್ತು ಇಲ್ಲಿ ನಕ್ರೆಯಲ್ಲಿ ಬಹಳ ಜನಪ್ರಿಯ ವ್ಯಕ್ತಿಯಾಗಿದ್ದುಕೊಂಡು ನಕ್ರೆ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರತಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಅವರು ಚಂಡಿಕಾ ಹೋಮವನ್ನು ದೇವಸ್ಥಾನದಲ್ಲಿ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಕೊಡುಗೈ ದಾನಿಗಳು ಕೂಡ ಆಗಿದ್ದರು. ಹೀಗೆ ಇಂಥ ಬಹಳಷ್ಟು ಮಂದಿ ಇಲ್ಲಿ ಇದ್ದಾರೆ. ಯೋಗದಲ್ಲಿ ಸುಷ್ಮಾ ತೆಂಡೂಲ್ಕರ್, ಇತ್ತೀಚೆಗೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಉಷಾ ಶೆಟ್ಟಿ ಸಹಿತ ಅನೇಕ ಮಂದಿ ಊರಿನಲ್ಲಿ ಎತ್ತರದ ಸಾಧನೆ ಮಾಡಿದ್ದಾರೆ.